ಇನ್ನು ತೀವ್ರ ಚರ್ಚೆಗೆ ಕಾರಣವಾಗಿದ್ದ ಸ್ವಾಮೀಜಿ ಕಾಲಿಗೆ ನಮಸ್ಕರಿಸಿದ್ದ ಪೊಲೀಸ್ ಅಧಿಕಾರಿಯನ್ನ ವರ್ಗಾವಣೆ ಮಾಡಲಾಗಿದೆ. ಈ ಸುದ್ದಿಗಳನ್ನು ನೋಡೋಣ ಸಮಗ್ರ ನ್ಯೂಸ್ ಟಾಪ್ 9 ನಲ್ಲಿ. ಬಾಗಲಕೋಟೆಯಲ್ಲಿ ಸಮವಸ್ತ್ರದಲ್ಲಿ ಸ್ವಾಮೀಜಿ ಕಾಲಿಗೆ ನಮಸ್ಕರಿಸಿದ್ದ 6 ಪೊಲೀಸ್ ಅಧಿಕಾರಿಗಳನ್ನ ವರ್ಗಾವಣೆ ಮಾಡಲಾಗಿದೆ. ಬಾದಾಮಿಯ ಬನಶಂಕರಿ ದೇವಸ್ಥಾನದ ಬಳಿ ಬಾದಾಮಿ ಪೊಲೀಸ್ ಠಾಣೆಯಲ್ಲಿ ಸೇವೆ ಸಲ್ಲಿಸುತ್ತಿದ್ದ ಸಿಬ್ಬಂದಿ ಸಮವಸ್ತ್ರದಲ್ಲಿ ಸಿದ್ದನಕೊಳ್ಳ ಸ್ವಾಮೀಜಿಗೆ ನಮಸ್ಕರಿಸಿದ್ರು. ಆಶೀರ್ವಾದ ರೂಪದಲ್ಲಿ ಹಣ ಸ್ವೀಕರಿಸಿದ್ರು. ಈ ದೃಶ್ಯ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆದ ಬೆನ್ನಲ್ಲೇ ವರ್ಗಾವಣೆ ಮಾಡಿ ಎಸ್ಪಿ ಆದೇಶಿಸಿದ್ದಾರೆ. ಜೊತೆಗೆ ಸದ್ಯ ವಾಸವಿರುವ ವಸತಿ ಗೃಹ ಕೂಡ ತೆರವುಗೊಳಿಸುವಂತೆ ಸೂಚಿಸಲಾಗಿದೆ. ಹಾವೇರಿ ನಗರದಲ್ಲಿ ಮಹಾ ಕುಂಭಮೇಳ ಮರುಸೃಷ್ಟಿ ಮಾಡಲಾಗಿತ್ತು. ನಿನ್ನೆ ರಾತ್ರಿ ಇಡೀ ಕಾಮಣ್ಣನ ಮೆರವಣಿಗೆ ಮಾಡಲಾಯಿತು. ಈ ವೇಳೆ ಪ್ರಯಾಗ್ರಾಜ್ ಮಾದರಿಯಲ್ಲಿ ಹೋಳಿ ಹಬ್ಬ ಆಚರಿಸಲಾಯಿತು. ನಾಗಾಸಾಧು ಸಂತರ ವೇಷ ಧರಿಸಿ ಹಾವೇರಿ ನಗರದ ಪ್ರಮುಖ ಬೀದಿಯಲ್ಲಿ ಮೆರವಣಿಗೆ ಮಾಡಲಾಯಿತು. ಮಹಾ ಕುಂಭಮೇಳ ನೋಡದ ಜನ ಹಾವೇರಿಯಲ್ಲಿ ಕುಂಭಮೇಳವನ್ನ ವೀಕ್ಷಿಸಿದ್ರು. ಕೇಸರಿಯ ಆದಿನಾಥ ಜೈನ್ ಪ್ರಭು ದೇಗುಲದ ಪ್ರಾಣ ಪ್ರತಿಷ್ಠೆ ಕಾರ್ಯಕ್ರಮದಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಭಾಗಿಯಾಗಿದ್ದರು. ಬೆಂಗಳೂರಿನ ಶಂಕರಪುರಂನಲ್ಲಿ ಕಾರ್ಯಕ್ರಮ ಜರುಗಿತ್ತು. ಜೈನ ಸಮುದಾಯದವರಿಂದ ಗೌರವ ಸ್ವೀಕರಿಸಿದ ಡಿಕೆ ಮಾತನಾಡಿ, ಜೈನ ಸಮುದಾಯದ ಜೊತೆಯಲ್ಲಿ ನಾನಿದ್ದೇನೆ. ನಿಮ್ಮ ಸಂಸ್ಥೆಯವರು ಕ್ಯಾನ್ಸರ್ ಆಸ್ಪತ್ರೆ ಕಟ್ಟಬೇಕು ಅಂದಿದ್ದಾರೆ. 15 ದಿನದಲ್ಲಿ ಜಾಗ ನೋಟಿಫೈ ಮಾಡ್ತೇನೆ, ಅರ್ಜಿ ಹಾಕಿ ಅಂತ ಹೇಳಿದ್ದಾರೆ. ಕೈವಾರ ತಾತಯ್ಯ ಜಯಂತಿಯಲ್ಲಿ ಶಾಸಕ ಪ್ರದೀಪ್ ಈಶ್ವರ್ ಹಾಗೂ ಸಂಸದ ಪಿಸಿ ಮೋಹನ್ ನಡುವೆ ವಾಗ್ಯುದ್ಧವೇ ನಡೆಯಿತು. ಸರ್ಕಾರದ ವತಿಯಿಂದ ರವೀಂದ್ರ ಕಲಾಕ್ಷೇತ್ರದಲ್ಲಿ ಬಲಿಜ ಸಮುದಾಯದ ಕೈವಾರ ತಾತಯ್ಯ ಜಯಂತಿ ಕಾರ್ಯಕ್ರಮ ಆಯೋಜನೆಯಾಗಿತ್ತು. ವೇದಿಕೆಯಲ್ಲಿ ಮಾತನಾಡಿದ ಸಂಸದರು ಬಿಜೆಪಿ ಕಾಲದ ಕೊಡುಗೆಗಳ ಬಗ್ಗೆ ಹೊಗಳುತ್ತಿದ್ರು. ಇದಕ್ಕೆ ಶಾಸಕ ಪ್ರದೀಪ್ ಈಶ್ವರ್ ಸರ್ಕಾರಿ ಕಾರ್ಯಕ್ರಮದಲ್ಲಿ ಒಂದು ಪಕ್ಷದ ತುತ್ತೂರಿ ಊದುವುದು ಬೇಡವೆಂದು ಆಕ್ಷೇಪ ವ್ಯಕ್ತಪಡಿಸಿದ್ರು. ಮಾತಿಗೆ ಮಾತು ಬೆಳೆದು ಕಾರ್ಯಕ್ರಮ ಬಹಿಷ್ಕರಿಸಿ ಶಾಸಕ ಪ್ರದೀಪ್ ಈಶ್ವರ್ ಹೊರನಡೆದ್ರು. ಇವೆಲ್ಲ ಪಕ್ಷಗಳನ್ನ ಇಲ್ಲಿ ಗುಣಗಾನ ಮಾಡೋದಿದ್ರೆ ಇಟ್ಸ್ ನಾಟ್ ಎ ಫೇರ್ ಐ ಆಮ್ ಟೆಲ್ಲಿಂಗ್ ಟು ದ ಕರ್ನಾಟಕ ಕಲ್ಚರ್ ಡಿಪಾರ್ಟ್ಮೆಂಟ್. ನಾನು ಹೇಳೋದು ಗವರ್ನಮೆಂಟ್ ಪ್ರೋಗ್ರಾಮ್ ಸಪರೇಟ್ ಪ್ರೋಗ್ರಾಮ್ ಮಾಡಲಿ. ವಿ ಅಗ್ರಿ. ಹಲೋ ಪ್ರದೀಪ್ ಈಶ್ವರ್ ಅವರೇ, ಒಂದು ನಿಮಿಷ. ನಿಮ್ಗೆ ಉತ್ಸಾಹ ಇದೆ ಇಲ್ಲದೆ, ಬಟ್ ನೀವು ಕೂತ್ಕೊಂಡು ಇಲ್ಲಿ ಸಿದ್ದರಾಮಯ್ಯದು ಪ್ರೋಗ್ರಾಮ್ ಇದು ಅಂದ್ರೆ ನಾನು ಬಿಜೆಪಿ ಸಂಸದ ಇಲ್ಲಿ ಇರ್ಬೇಕಾ ಬೇಡವಾ ಸರ್? TV9ಗೆ ಮತ್ತೊಂದು ಪ್ರಶಸ್ತಿಯ ಗರಿ ಸಂದಿದೆ. TV9ನ ಮುಖ್ಯ ಕ್ರೈಮ್ ವರದಿಗಾರರಾದ ಕಿರಣ್ HV ಅವರಿಗೆ ಸೈಂಟ್ ಪೌಲ್ ನ್ಯಾಷನಲ್ ಮೀಡಿಯಾ ಅವಾರ್ಡ್ನ ಎಕ್ಸಲೆನ್ಸ್ ಇನ್ ಕ್ರೈಮ್ ಜರ್ನಲಿಸಂ ಪ್ರಶಸ್ತಿ ಲಭಿಸಿದೆ. ನಿನ್ನೆ ಬೆಂಗಳೂರಿನ ನಾಗಸಂದ್ರದ ಸೈಂಟ್ ಪೌಲ್ಸ್ ಆಡಿಟೋರಿಯಂನಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಪ್ರಶಸ್ತಿ ಪ್ರದಾನ ಮಾಡಲಾಯಿತು. ಕಾರ್ಯಕ್ರಮದಲ್ಲಿ ಸೈಂಟ್ ಪೌಲ್ ಕಾಲೇಜಿನ ಮುಖ್ಯಸ್ಥರು, ಮಾಧ್ಯಮ ಅಕಾಡೆಮಿ ಅಧ್ಯಕ್ಷರು ಐಷಾ ಖಾನಂ, ಕೊಪ್ಪಳ ವಿವಿ ಉಪಕುಲಪತಿ ರವಿ ಬಿಕೆ, ಮಾಹಿತಿ ಹಕ್ಕು ಆಯುಕ್ತರು ಮಮತಾ ಭಾಗವಹಿಸಿದ್ರು. ಪ್ರತಿಷ್ಠಿತ ಟೊಯೋಟಾ ಕಾರು ಕಂಪನಿ ಕ್ಯಾಮ್ರಿ ಹೆಸರಿನ ಹೊಸ ಕಾರನ್ನ ಲೋಕಾರ್ಪಣೆ ಮಾಡಿದೆ. ಬೆಂಗಳೂರಿನ ಲಲಿತ್ ಅಶೋಕ್ ಹೋಟೆಲ್ನಲ್ಲಿ ಸ್ಪೆಕ್ಟ್ರಮ್ ಕಾರ್ಯಕ್ರಮದಲ್ಲಿ ಟೊಯೋಟಾ ಕಂಪನಿ ತನ್ನ ಹೊಸ ಕಾರನ್ನ ಲಾಂಚ್ ಮಾಡಿದೆ. ಕಾರ್ಯಕ್ರಮದಲ್ಲಿ ಟೊಯೋಟಾ ಕಂಪನಿಯ ಸಿಇಒ ಹಾಗೂ ಮೇಲಾಧಿಕಾರಿಗಳು ಭಾಗಿಯಾಗಿದ್ರು. ಕಾರ್ ವಿನ್ಯಾಸ ಮತ್ತು ಫೀಚರ್ಸ್ ಕಂಡು ಗ್ರಾಹಕರು ಫುಲ್ ಫಿದಾ ಆಗಿದ್ದಾರೆ.